ನೋಡ್ದ ನಾಗರತ್ನ, ನಮ್ಮ ಮಗಳ ಮದ್ವೆ ಎಲೆಕ್ಷನ್ಗೂ ಮುಂಚೆನೆ ಮುಗಿದೋಗ್ಬಿಡುತ್ತೆ. ಮದ್ವೆ ಡೇಟ್ ಫಿಕ್ಸ್ ಆಗೋಯ್ತಲ್ಲ. ಹೌದು ರೀ, ದೇವ್ರ ದೊಡ್ಡವನು ನನ್ನ ಪ್ರಾರ್ಥನೆಗೆ ಫಲ ಕೊಟ್ಟ. ಎಲೆಕ್ಷನ್ ಶುರುವಾದ್ರೆ ಕ್ಯಾನ್ವರ್ಸು ಅದು ಇದು ಅಂತ ನೀವು ಬ್ಯುಸಿ ಆಗ್ಬಿಡ್ತೀರಿ. ಮದ್ವೆ ಕಡೆ ನಿಮಗೆ ಸರಿಯಾಗಿ ಗಮನ ಕೊಡೋಕ್ಕಾಗಲ್ಲ ಅಂತ ಯೋಚನೆ ಮಾಡ್ತಿದ್ದೆ. ಆದ್ರೆ ಈಗ ಎಲೆಕ್ಷನ್ಗಿಂತ ಮುಂಚೆನೆ ಮದ್ವೆ ಆಗ್ತಿರೋದ್ರಿಂದ ಯಾವ ಯೋಚನೆನೂ ಇಲ್ಲ, ಚೆನ್ನಾಗೇ ಮದ್ವೆ ನಡೆಯುತ್ತೆ. ಮೊದಲು ವಿಷಯನ ಅವಳಿಗೆ ತಿಳಿಸು, ಅವಳು ಖುಷಿ ಪಡ್ಲಿ. ಸಿದ್ದುನ್ ಮದುವೆ ಮಾಡ್ಕೊಳ್ಳೋದಕ್ಕೆ ತುದಿಗಾಲಲ್ಲಿ ನಿಂತವಳಮ್ಮ. ವಿಷಯ ಅವಳಿಗೆ ಗೊತ್ತಿಲ್ಲದೆ ಇರುತ್ತಾ? ಸಿದ್ದು ಹೇಳ್ದೆ ಇರ್ತಾನ? ಯಾವುದಕ್ಕೂ ಒಂದ್ಸಲಿ ತಿಳಿಸು. ನೋಡು, ಮದ್ವೆ ಆಗ್ತಾ ಇದೀವಿ ಅನ್ನೋ ಖುಷಿಲಿ ಮದ್ವೆ ಮಾಡ್ಕೊಳ್ಳೋ ಡೇಟೇ ಮರ್ತೋಗ್ಬಿಟ್ರೆ ಏನ್ ಮಾಡ್ತೀಯಾ? ಸರಿ, ಈಗಲೇ ತಿಳಿಸ್ತೀನಿ. ಪೂರ್ವಿ, ಪೂರ್ವಿ, ಪೂರ್ವಿ ಬಾ ಇಲ್ಲಿ. ಏನಪ್ಪ? ಏನಮ್ಮ? ಏನು ಅಂತ ಕೇಳ್ತಿದ್ಯಲ್ಲ, ವಿಷಯ ಗೊತ್ತಾಯ್ತಾ? ಏನ್ ವಿಷಯ? ಎಲ್ಲ ಗೊತ್ತಿದ್ದು ಏನು ಗೊತ್ತೇ ಇಲ್ಲ ಅನ್ನೋ ತರ ನಾಟಕ ಮಾಡ್ತಿದ್ಯಲ್ಲ. ಸೆಪ್ಟೆಂಬರ್ ಅಲ್ಲ ನಿನ್ ಮದ್ವೆ. ಹೌದಮ್ಮ, ನನಗೆ ಗೊತ್ತಿರ್ಲಿಲ್ಲ. ಸಿದ್ದೋರ್ ಇದ್ರ ಬಗ್ಗೆ ಯಾಕೇನೋ ಹೇಳಿಲ್ಲ. ನಾನೇ ಅವ್ರಿಗೆ ಕಾಲ್ ಮಾಡಿ ಕೇಳ್ತೀನಿ. ನೋಡ್ದ ನಾಗರತ್ನ, ಮದುವೆ ಅಂದ ತಕ್ಷಣ ಎಷ್ಟು ಖುಷಿ ಆಗಿದ್ದಾಳೆ. ನಾಳೆನೆ ಮದುವೆ ಮಾಡ್ಬಿಟ್ರು ಮಾಡ್ಕೊಂಡ್ಬಿಡ್ತಾಳೆ ಇವಳು. ಹೌದು ರೀ, ಸಿದ್ದು ಅಂದ್ರೆ ಅವಳಿಗೆ ತುಂಬಾ ಇಷ್ಟ. ಯಾವಾಗ್ಲೂ ಸಿದ್ದು ಜೊತೆನೆ ಇರ್ಬೇಕು ಅನ್ನೋ ಆತರ. ಅಂತ ಹುಡುಗನ ಅಳಿಯನಾಗಿ ಪಡೆಯೋದಕ್ಕೆ ನಾವು ನಿಜವಾಗ್ಲೂ ಪುಣ್ಯ ಮಾಡಿದ್ವಿ. ನನ್ನ ಮಗಳಿಗೆ ಏನಾಗಿದೆ, ಅಪ್ರಂಜಿ ಅಂತ ಮಗು. ಒಬ್ರನ್ನೊಬ್ರು ಮದುವೆ ಆಗ್ತಾ ಇರೋದು ಇಬ್ರು ಅದೃಷ್ಟ ಮಾಡಿದ್ದಾರೆ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತದೆ, ಟೆನ್ಷನ್ ಅಲ್ಲಿದ್ದೀನಿ. ಅದ್ರ ಜೊತೆಗೆ ಇವ್ರು ಬೇರೆ ಫೋನ್ ರಿಸೀವ್ ಮಾಡಿಲ್ಲ ಅಂದ್ರೆ ಮತ್ತೆ ಮತ್ತೆ ಮಾಡ್ತಾ ಇರ್ತಾರೆ. ಹೇಳಿ ಮೇಡಮ್ ಅವರೇ. ಸಿದ್ದು ಅವರೇ, ಇಷ್ಟು ಖುಷಿ ವಿಷಯನ ನೀವ್ ಯಾಕೆ ನನಗೆ ಹೇಳಿಲ್ಲ? ನಿಮ್ ಬಾಯಿಂದಾನೆ ನಮ್ ಮದ್ವೆ ಡೇಟ್ ಫಿಕ್ಸ್ ಆಗಿದೆ ಅಂತ ಕೇಳಿದಿದ್ರೆ ನಾನು ಎಷ್ಟು ಖುಷಿ ಪಡ್ತಿದ್ದೆ ಗೊತ್ತಾ? ಈ ವಿಷಯ ಕೇಳಿ ಎಷ್ಟು ಎಕ್ಸೈಟ್ ಆಗ್ತಿದೆ ಗೊತ್ತಾ? ನಾನು ಆ ಜಾಗದಲ್ಲಿ ಇರ್ಬೇಕಿತ್ತು ಅನ್ನಿಸ್ತಾ ಇದೆ. ಆಗ ನಿಮ್ ಮುಖದಲ್ಲಿ ಮೂಡೋ ನಗು ನೋಡಿದಿದ್ರೆ ನಾನು ಇನ್ನೂ ಖುಷಿ ಆಗ್ತಿದ್ದೆ. ಈಗಲೂ ನೀವ್ ಖುಷಿಯಾಗಿದ್ದೀರಾ ಅಲ್ವಾ? ಖುಷಿಯಾಗಿದ್ದೀನಿ, ಖುಷಿಯಾಗಿದ್ದೀನಿ. ಖುಷಿಯಾಗಿದ್ದೀನಿ ಅಂತೀರಾ, ಆದ್ರೆ ನಿಮ್ ಮಾತಲ್ಲಿ ಖುಷಿನೇ ಕಾಣಿಸ್ತಿಲ್ವಲ್ಲ. ಹಂಗೇನಿಲ್ಲ ಮೇಡಮ್ ಅವರೇ, ನಾನು ಖುಷಿಯಾಗಿದ್ದೀನಿ. ನಂಗೆ ಹೇಳಕ್ ಬರದೆ ಹಿಂಗೆ. ನನಗೆ ಗೊತ್ತು, ನೀವು ನಾರ್ಮಲ್ ಆಗಿ ಮಾತಾಡ್ತಿಲ್ಲ, ತುಂಬಾ ಸರ್ಕಾಸ್ಟಿಕ್ ಆಗಿ ಮಾತಾಡ್ತಿದ್ದೀರಾ. ಹಂಗಂದ್ರೆ ನೀವು ಕಿಂಡಲ್ ಮಾಡಿ ಮಾತಾಡ್ತಿದ್ದೀರಾ ಅಂದೆ. ಹಂಗೆಲ್ಲ ಏನು ಇಲ್ಲ ಮೇಡಮ್ ಅವರೇ, ನಂಗೆ ಹಂಗೆಲ್ಲ ಮಾಡಕ್ ಬರೋದಿಲ್ಲ. ನಾನು ಖುಷಿಯಾಗಿದ್ದೀನಿ. ಸರಿ, ನಾಳೆ ನಾನೇ ಮನೆಗೆ ಬರ್ತೀನಿ. ಯಾಕೆ ಮೇಡಮ್ ಅವರೇ? ಯಾಕೆ ಅಂತ ಕೇಳ್ತಿದ್ದೀರಲ್ಲ, ಮದ್ವೆಗಿನ್ನು ಎಷ್ಟು ದಿನ ಇದೆ ಅನ್ಕೊಂಡಿದ್ದೀರಾ? ಈಗ್ಲಿಂದಾನೇ ಎಲ್ಲ ತಯಾರಿ ಮಾಡ್ಕೋಬೇಕಲ್ಲ. ಮದ್ವೆಗೆ ನೀವ್ ಯಾವ ತರ ಡ್ರೆಸ್ ಹಾಕೋಬೇಕು ಅಂತೆಲ್ಲ ನಾನು ಹುಡುಕಿ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ. ನಾಳೆ ಬಂದು ಅದು ನಿಮಗ್ ತೋರಿಸ್ತೀನಿ. ನಿಮಗ್ ಯಾವ್ದು ಇಷ್ಟ ಆಗುತ್ತೆ ಅಂತ ಹೇಳಿ ಅದನ್ನೇ ಆರ್ಡರ್ ಕೊಡೋಣ. ಹಾಗೆ ನಿಮ್ಗೆ ನಾನ್ ಯಾವ ತರ ಡ್ರೆಸ್ ಹಾಕೋಬೇಕು ಅಂತ ಏನಾದ್ರೂ ಇದ್ರೆ ಅದನ್ನು ಹೇಳಿ, ಹಾಗೆ ಹೊಲ್ಸ್ಕೊಳ್ತೀನಿ. ನಿಮ್ಮಿಷ್ಟಕ್ಕೆ ನಾನು ತುಂಬಾ ಬೆಲೆ ಕೊಡ್ತೀನಿ ಗೊತ್ತಾ? ಹೌದಾ? ಹೌದಾ ಅಂತ ಕೇಳ್ತಿರಲ್ಲ, ನಾನ್ ನಿಮ್ ಕೈ ಹಿಡಿಯೋ ಹುಡುಗಿ, ನಿಮ್ ಜೊತೆ ಜೀವನ ಹಂಚ್ಕೊಳ್ಳೋ ಹುಡುಗಿ. ಆಮೇಲೆ ನಿಮ್ ಇಷ್ಟಗಳನ್ನೆಲ್ಲ ನೋಡ್ಕೊಳ್ದೆ ಇರೋದಕ್ಕಾಗುತ್ತಾ? ಸರಿ ಮೇಡಮ್ ಅವರೇ. ಸರಿ, ಫೋನ್ ಇಡ್ಲಾ? ಆಯ್ತು. ಏನಾಯ್ತು ಅಂತ ಹೇಳ್ತಿದ್ದೀರಾ? ಇಲ್ಲಿ ಕೊನೆಯದಾಗಿ ಏನು ಹೇಳಲೇ ಇಲ್ಲ. ಆಯ್ತು ಅಂತ ಹೇಳಿದ್ನಲ್ಲ, ಮತ್ತಿನ್ನೇನು ಹೇಳ್ಬೇಕು? ಇದು ಪ್ರೇಮಿಗಳು ಫೋನಲ್ಲಿ ಮಾತಾಡಿದಾಗ ಫೋನ್ ಇಡಕ್ಕಿಂತ ಮುಂಚೆ ಹೇಳ್ತಾರಲ್ಲ, ಐ ಲವ್ ಯು ಅಂತ. ಅದ್ ನೀವು ಹೇಳಲೇ ಇಲ್ಲ. ಅದು ನೀವು ಜನಗಳ ಹತ್ರ ಎಷ್ಟು ಧೈರ್ಯವಾಗಿ ಮಾತಾಡ್ತೀರಾ, ರಾಜಕೀಯದಲ್ಲೂ ಆಕ್ಟಿವ್ ಆಗಿರ್ತೀರಾ. ಭಾವನಾ, ಸಂತುಗೆ ವಿಷಯ ಗೊತ್ತಿಲ್ಲ, ಅವನೇನೋ ಮಾತಾಡ್ತಾನೆ.
ಅದಕ್ಕೆಲ್ಲ ನೀನ್ ತಲೆ ಕೆಡ್ಸ್ಕೋಬೇಡಮ್ಮ. ಅಮ್ಮ, ನಾನು ಹೇಗಮ್ಮ ತಲೆ ಕೆಡಿಸ್ಕೊಳ್ದೆ ಇರಲಿ? ದಿನ ಕೆಂಡದ ಮೇಲೆ ನಡೆಯೋ ಥರ ಆಗಿದೆ. ನನಗಿವಾಗ ಏನು ಅನ್ನಿಸ್ತಿದೆ ಗೊತ್ತಮ್ಮ? ಎಲ್ರ ಮುಂದೆ ಹೋಗಿ ನನಗೆ ಹೀಗೆ ಯಾರೋ ಕದ್ದು ತಾಳಿ ಕಟ್ಬಿಟ್ಟಿದ್ದಾನೆ, ನನ್ನ ನೆಮ್ಮದಿ ಎಲ್ಲ ಹಾಳು ಮಾಡಿಬಿಟ್ಟಿದ್ದಾನೆ ಅಂತ ಜೋರಾಗಿ ಹೇಳ್ಕೊಂಡ್ಬಿಡೋಣ ಅನಿಸ್ತಿದೆ. ಛೇ, ಅವನೇನೋ ತಾಳಿ ಕಟ್ಟೋಟೋದ, ಆದರೆ ನೋವು ಅನುಭವಿಸ್ತಿರೋದು ಯಾರಮ್ಮ? ನಾವು. ದಿನ ರಾತ್ರಿ ನಿದ್ದೆ ಬರದೆ ಹೇಗೆ ಒದ್ದಾಡ್ತಿದ್ದೀನಿ ಅಂತ ನನಗೆ ಮಾತ್ರ ಗೊತ್ತಮ್ಮ. ಈ ಪರಿಸ್ಥಿತಿ ಯಾವ ಹೆಣ್ಣಿಗೂ ಬರಬಾರ್ದಮ್ಮ. ಭಾವನಾ, ಬೇಡಮ್ಮ. ಅವನೇನೋ ತಾಳಿ ಕಟ್ಟಿ ಆರಾಮಾಗಿ ಓಡಾಡ್ತಿದ್ದಾನೆ. ಅದು ಸಾಲದು ಅಂತ ನನ್ನನ್ನು ನೋಡಬೇಕು ಅಂತ ಅನ್ನಿಸ್ತಿದೆ ಅಂತ ಲೆಟರ್ ಬೇರೆ ಬರೆದು ಕಳಿಸಿದ್ದಾನೆ. ಭೀಮ್ ಅಮಾವಾಸ್ಯೆಗೆ ಸೀರೆ ಇಡ್ತಾನೆ. ಇದರ ಮಧ್ಯೆ ಎಲ್ಲರೂ ಮದುವೆ ಆಗು ಆಗು ಅಂತಿದ್ರೆ ತಲೆ ಹೇಗಮ್ಮ ಕೆಡಿಸ್ಕೊಳ್ದೆ ಇರಲಿ? ಭಾವನಾ, ನಿನ್ ಪರಿಸ್ಥಿತಿ ನನ್ಗೆ ಅರ್ಥ ಆಗತ್ತಮ್ಮ. ಆಗಿದ್ದೆಲ್ಲ ಆಗೋಗಿದೆ. ಈ ಕಣ್ಣೀರ್ ಹಾಕಿದ್ರೆ ಏನೂ ಬದಲಾಗಲ್ಲ. ಆದ್ರೆ ನಿನಗೆ ಖಂಡಿತ ಒಳ್ಳೇದಾಗೆ ಆಗತ್ತಮ್ಮ. ಆ ದೇವರು ನಿನ್ನ ಕೈ ಬಿಡೋದಿಲ್ಲ. ಎಲ್ರ ಜೀವನದಲ್ಲೂ ಸಮಸ್ಯೆ ಬಂದೇ ಬರುತ್ತೆ, ಆದ್ರೆ ಅದಕ್ಕೊಂದು ಪರಿಹಾರ ಅಂತಾನೂ ಇರುತ್ತೆ. ಅವನು ಇವತ್ತಲ್ಲ ನಾಳೆ ಸಿಕ್ಕೇ ಸಿಗ್ತಾನೆ. ಸಿದ್ದು ಖಂಡಿತ ಅವನನ್ನ ಹುಡುಕ್ತಾನಮ್ಮ. ನೀನ್ ಅಲ್ಲಿವರೆಗೂ ಸಮಾಧಾನವಾಗಿರಮ್ಮ.